ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆಯುತ್ತಿವೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಒಂದು ಕುಗ್ರಾಮದಲ್ಲಿ ಇದುವರೆಗೂ ಸಹ ಅಧಿಕಾರಿಗಳು ಗುಡಿಸಲು ಮುಕ್ತ ಮಾಡಿಸಲು ಸಾಧ್ಯವಾಗದೆ ಹಿನ್ನೆಲೆ ಇಲ್ಲಿನ ಜನರು ಪ್ರತಿನಿತ್ಯ ನರಕ ಯಾತನವನ್ನ ಅನುಭವಿಸುತ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಡಿ ಕಾಚಹಳ್ಳಿ ಎಂಬ ಗ್ರಾಮದಲ್ಲಿ ಪ್ರತಿನಿತ್ಯವೂ ಸಹ ಇಲ್ಲಿನ ಗ್ರಾಮಸ್ಥರು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಒಂದು ಜೋಡಿ ಕಾಚಹಳ್ಳಿ ಗ್ರಾಮದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳಲ್ಲಿ, ಗುಡಿಸಲು ಮನೆಗಳಲ್ಲಿ ಪ್ರತಿನಿತ್ಯವೂ ಸಹ ಜನರು ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳೊಂದಿಗೆ ಪ್ರತಿನಿತ್ಯವೂ ಸಹ ದಿನನಿತ್ಯವೂ ನರಕ ಯಾತನೆಯನ್ನ ಅನುಭವಿಸಿ ಇಲ್ಲಿ ಪ್ರತಿನಿತ್ಯವೂ ಜೀವನ ಸರ್ವೇ ಸಾಮಾನ್ಯವಾಗಿದೆ. ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಅಷ್ಟೇ ಅಲ್ಲ, ಚುನಾವಣೆಗಳು ಬರ್ತಾ ಇರ್ತವೆ, ಜನಪ್ರತಿನಿಧಿಗಳು ಈ ಗ್ರಾಮಕ್ಕೆ ಬರ್ತಾ ಇರ್ತಾರೆ, ಮತಯಾಚನೆಯನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಈ ಗ್ರಾಮದ ಅಭಿವೃದ್ಧಿಗೆ ಮಾತ್ರ ಯಾವೊಬ್ಬ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಮುಂದಾಗದೇ ಇರುವಂತಹದ್ದು ಸಾಕಷ್ಟು ವಿಪರ್ಯಾಸವಾಗಿದೆ. ಒಂದು ಕಡೆ ಸುಮಾರು 15ಕ್ಕೂ ಅಧಿಕ ಕುಟುಂಬಗಳು ತಮ್ಮ ಗುಡಿಸಲು ಮುಕ್ತವನ್ನ ಮಾಡಿಸುವಂತೆ ಅಧಿಕಾರಿಗಳ ಬಳಿ ಇದುವರೆಗೂ 3-4 ಬಾರಿ ಅರ್ಜಿಗಳನ್ನ ಸಲ್ಲಿಸಿದ್ರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇಲ್ಲಿ ಮನೆ ಸೋರ್ತದೆ, ಮನೆಯಲ್ಲಿ ಜಾಗ ಇಲ್ಲ ಮಲ್ಕೊಳೋದಕ್ಕೆ. ಮಕ್ಳಿಬ್ರಿದ್ದಾರೆ, ಇಬ್ರು ಹೆಣ್ಮಗು, ಗಂಡ್ ಮಗು ಇರೋದಕ್ಕೆ ಆಗ್ತಾ ಇಲ್ಲ. ಮನೆ ಸೋರುತ್ತೆ, ಹಾವುಗಳು ಬರಂದಿದ್ರೆ ನೋಡಕ್ಕಾಗಲ್ಲ. ಮನೆ ದಯವಿಟ್ಟು ನಾವು ಅರ್ಜಿ ಕೊಟ್ಟಿದೀವಿ, ಬಂದು ಒಂದ್ ವ್ಯವಸ್ಥೆ ಮಾಡ್ಕೊಡಿ. ಎಲ್ಲಿಗೆ ಅರ್ಜಿ? 2 ಸಲ ಕೊಟ್ಟಿದೀವಿ. ಎಲ್ಲಿ? ಇದು ಕುಂದಗುರ್ಕಿಯಲ್ಲಿ ಪಂಚಾಯತಿ. ಏನು ಹೇಳಿಲ್ಲ ಇನ್ನು. ಸರ್, ಮಳೆ ಬಂದ್ರೆ ಎಲ್ಲ ಸೋರೋದು ಒಂದ್ ಕಡೆ, ಮತ್ತೆ ನಾವು ನಿದ್ದೆ ಬರಕ್ ಆಗ್ದಿರ ಕುತ್ಕೊಂಡು ಜೀವನ ಮಾಡ್ಕೊಂಡು ನೀರು ಎಲ್ಲ ಮಾಡ್ಕೊಂಡು ಏನ್ ಮಾಡಿದ್ರು ಸ್ವಲ್ಪ ಪ್ರಾಬ್ಲಮ್ ಸರ್ ಊರಿಗೆ. ಚುನಾಯಿತ MLA ಗಳು ಅವರು ಇವರು ಬರ್ತಾರೆ ಸರ್, ಬರ್ತಾರೆ. ಚುನಾಯಿತ MLA ಗಳು ಅವ್ರು ಇವರೆಲ್ಲ ಬರ್ತಾರೆ. ಬಂದು ನಿಮ್ಗೆ ಯಾಕೆ ನಾವೆಲ್ಲ ಮಾಡ್ಕೊಡ್ತೀವಿ, ನಾವಿದ್ದೀವಿ ಅಂತಾರೆ. ಏನಾದ್ರು ಹೋಗಿ ಸರ್ ಈ ತರ ನಮ್ ಪರಿಸ್ಥಿತಿ ಈ ತರ ಇದೆ ಸರ್ ಅಂತ ಹೇಳ್ಬಿಟ್ಟು ಏನಾದ್ರು ಮಾತಾಡಿದ್ರೆ, ನಿಮ್ಗೆ ಯಾಕೆ, ನೀವು ನಿಮ್ಮ ಹತ್ರ ದುಡ್ಡಿದ್ರೆ ಹಣಕಾಸಿದ್ರೆ ನೀವು ಮಾಡ್ಕೊ ಹೋಗ್ರಿ, ನಮ್ಮ ಹತ್ರ ಏನಿಲ್ಲ ಅಂತಾರೆ ಅಧಿಕಾರಿಗಳು. ಹೌದು ಸರ್, ನಮ್ಮೂರಿನ ಮುಖ್ಯಸ್ಥರೇ ಆತರ ಅಂತಾರೆ ಸರ್. ಊರ್ ಮೆಂಬರು ಅವರು ಇವರು ಯಾರು ಕೇರ್ ಮಾಡಲ್ಲ ಸರ್. ಯಾರು ಎಲ್ಲಾದ್ರೂ ಏನಾದ್ರೂ ಮಾಡ್ಕೋಬಹುದು, ಏನಾದ್ರೂ ಬಿದ್ದೋಗ್ಬೋದು. ಏನು ಇದ್ ಮಾಡಿ ಇದಿಲ್ಲ ಸರ್ ಅವ್ರಿಗೆ. ಅಷ್ಟೇ ಅಲ್ಲ, ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಭೂತ ಸಮಸ್ಯೆಗಳು ಸಹ ಇಲ್ಲಿ ಎದ್ದು ಕಾಣ್ತಾ ಇದ್ದಾವೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಜೊತೆಗೆ ಇದುವರೆಗೂ ಸಹ ಈ ಗ್ರಾಮಕ್ಕೆ ಯಾವೊಬ್ಬ ಜನಪ್ರತಿನಿಧಿ ನಾಯಕನು ಆಗಿರಬಹುದು, ಅಧಿಕಾರಿಗಳು ಆಗಿರಬಹುದು, ಈ ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಇಲ್ಲಿನ ಜನರ ಸಮಸ್ಯೆಗಳನ್ನ ಇದುವರೆಗೂ ಕೇಳಲೇ ಇಲ್ಲ ಅಂದ್ರೆ ಇದೊಂದು ವಿಪರ್ಯಾಸವ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಕೇಂದ್ರ ಸರ್ಕಾರವೇನೋ ಗುಡಿಸಲು ಮುಕ್ತ ದೇಶ ಹಾಗೂ ನಮ್ಮ ರಾಷ್ಟ್ರವನ್ನ ಮಾಡಬೇಕು ಅಂತ ಘೋಷಣೆ ಮಾತ್ರ ಮಾಡಿದೆ. ಆದ್ರೆ ಇದುವರೆಗೂ ಈ ಒಂದು ಹೇಳಿಕೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ ಎಂಬುದಕ್ಕೆ ಮುಖ್ಯ ಉದಾಹರಣೆ ಈ ಜೋಡಿ ಕಾಚಹಳ್ಳಿ ಗ್ರಾಮ ಉದಾಹರಣೆಯಾಗ್ತಾ ಇರುವಂತಹದ್ದು. ಯಾಕೆಂದ್ರೆ ಈ ಗ್ರಾಮದಲ್ಲಿ ಪ್ರತಿನಿತ್ಯವೂ ಸಹ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಮಳೆಗಾಲ ಬಂತು ಅಂದ್ರೆ ಸಾಕು, ಇಲ್ಲಿನ ಜನರ ಪಾಡು ಕೇಳುವವರು ಯಾರೂ ಇಲ್ಲ. ಯಾಕೆಂದ್ರೆ ಈ ಸೋರುವಂತಹ ಮನೆಗಳಲ್ಲಿ, ಈ ಬೀಳುವಂತಹ ಮನೆಗಳಲ್ಲಿ ಜೀವನ ಸಾಗಿಸಲಾಗಿರದೆ ಇಲ್ಲೇ ಸ್ಥಳೀಯವಾಗಿ ದೇವಸ್ಥಾನಗಳ ಬಳಿ ಹಾಗೂ ಒಂದು ಶಾಲೆಯ ಕಾಂಪೌಂಡ್ ನಲ್ಲಿ ಮಲಗುವಂತಹ ಪರಿಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲ, ಮಳೆ ಬಂದ್ರೂ ಸಮಸ್ಯೆ, ಮಳೆ ನಿಂತರೂ ಸಮಸ್ಯೆ. ಜೊತೆಗೆ ತಮ್ಮ ಪುಟ್ಟ ಮಕ್ಕಳೊಂದಿಗೆ ಆವು ಚೇಳುಗಳ ಕಾಟದಿಂದ ಪ್ರತಿನಿತ್ಯವೂ ಭಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಈ ಒಂದು ಗ್ರಾಮದ ಜನತೆ. ಈ ಬಗ್ಗೆ ಅಧಿಕಾರಿಗಳಿಗೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಈ ಬಗ್ಗೆ 3-4 ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಯಾಕೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಈ ನಿಟ್ಟಿನಲ್ಲಿ ನ್ಯೂಸ್ 18 ಡಿಜಿಟಲ್ ಈಗ ವರದಿಯನ್ನ ಮಾಡ್ತಾ ಇದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷತೆ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.